ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿ ಮಟಕೇರೆ ಗ್ರಾಮ ಪಂಚಾಯಿತಿಯ ಬಂಕವಾಡಿ ಗ್ರಾಮದ ಚುನಾಯಿತ ಸದಸ್ಯರಾದ ಕೃಷ್ಣ ಎಚ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಎಚ್ ಕೃಷ್ಣ, ಬಂಕವಾಡಿ, ವಾರ್ಡ್ ಮೆಂಬರು, ಬಿ ಮಟಕೇರೆ ಗ್ರಾಮ ಪಂಚಾಯತಿ. 2020 ಡಿಸೆಂಬರ್ 31 ನಾವು ಚುನಾಯಿತ ಬಂಕವಾಡಿ ವಾರ್ಡಿಂದ ಗೆದ್ದಿದ್ದೀನಿ. ಬಂಕವಾಡಿ ನನ್ನ ಹುಟ್ಟಿನ ಊರು. ಅವತ್ತು ತನಕ 20ರಿಂದ ಹಿಡಿದು 25 ತನಕ ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ. ತಮ್ಮ ಗ್ರಾಮದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಬಂಕವಾಡಿ ಅಂತ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಬಂಕವಾಡಿ ಹೆಸರು ಹೆಂಗ್ ಬಂತು ಅಂದ್ರೆ, ಬಂಕ ಅಂತ ಒಬ್ಬ ರಾಕ್ಷಸ ಇದ್ದ. ಅದು 2 ತರ ಹೇಳ್ತಾರ. ನಮ್ ತಿಳಿದ ಮಟ್ಟ ಬಂಕ ಅಂತ ಒಬ್ಬ ರಾಕ್ಷಸ ಇದ್ದ. ಅದರಿಂದ ಬಂಕವಾಡಿ ಆಡಿ ಬಂದು ವಾಡಿ ಆಯ್ತು, ಬಂಕವಾಡಿ ಅಂತ ಆಯ್ತು. ಜೊತೆಗೆ ನಮ್ಮ ಜನಸಂಖ್ಯೆ ಬಂದು 1100ರಿಂದ 1200 ಬರ್ತದೆ. ಮಹಿಳೆಯರು ಮತ್ತೆ ಪುರುಷರು. ವೋಟಿಂಗ್ 650ರಿಂದ 670 ಆಗಿದೆ. ಈ ಮತ್ತೆ 18 ವರ್ಷ ಮೇಲ್ಪಟ್ಟ ಮಕ್ಕಳೆಲ್ಲ ಬಂದಿದ್ದಾರಲ್ಲ, ಒಂದು 680-690 ರೀಚ್ ಆಗ್ಬೋದು. ತಮ್ಮ ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಜೊತೆಗೆ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ. ಬಂಕವಾಡಿ ಬಂದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗ್ತದ. ಫಸ್ಟ್ ಎಂಟ್ರನ್ಸ್ ವೀರಾಂಜನೇಯ ಸ್ವಾಮಿ ಮತ್ತೆ ಸಿದ್ದಾಪಟ್ಟಿ. ಅದ್ರ ಹಿಂಭಾಗ ಬಂದಾಗ HPS ಪ್ರಾಥಮಿಕ ಸರ್ಕಾರಿ ಶಾಲೆ ಇದೆ. ಮತ್ತೆ ಅದ್ರ ಸಂಬಂಧಪಟ್ಟ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರ ಇದೆ. ಮೇಲ್ಗಡೆ ಹೋದಾಗ ಈ ಕಡೆ ರೈಟ್ ಒಂದು ಕೆರೆ ಬರ್ತದ. ಆ ಕೆರೆ ಬರ್ತದೆ ಕೆಂಡಗಣ ಸ್ವಾಮಿ ಅಂತ ಒಂದು ದೇವಸ್ಥಾನ ಬರ್ತದ. ಮತ್ತೆ ಈ ಫಾರೆಸ್ಟ್ ಏರಿಯಾ ಹೋಗ್ಬೇಕಾದ್ರೆ ಅಲ್ಲ ಒಂದು ದೇವ್ರಕೆರೆ ಅಂತ ಇದೆ. ಅದೊಂದು ದೇವ್ರಕೆರೆ ಅಂತ ಹಿಂದೆಲ್ಲ ಅಲ್ಲೇ ಹೋಗ್ಬಿಟ್ಟು ಯಾವುದೇ ಒಂದು ಪುಣ್ಯ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ನೀರು ತಕೊಂಡ್ ಹೋಗ್ತಿತ್ತು. ಆ ಕೆರೆನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿದೀನಿ. ಅಂದ್ರೆ ಮಳೆ ಆದಾಗ ಮಾತ್ರ ತುಂಬೋದು, ಬೇರೆ ಯಾವ್ದೋ ಮಾಮೂಲಿ ಟೈಮಲ್ಲಿ ನೀರಿಲ್ಲ. ಅಷ್ಟೇ ಸರ್ ಭೌಗೋಳಿಕ ಲಕ್ಷಣಗಳು. ಪ್ರಸ್ತುತವಾಗಿ ತಮ್ಮ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಸರ್, 2018-19 ಮೂಲಭೂತ ಸೌಕರ್ಯ ಅನ್ನೋದ ಬಂಕವಾಡಿ ಇರ್ತಿತ್ತಿಲ್ಲ. ಯಾವ್ದೇ ಜನಪ್ರತಿನಿಧಿ 30 ವರ್ಷದಿಂದ ನಮ್ಮ ಬಂಕವಾಡಿಗೆ ಕುಡಿಯಲಿಕ್ಕೆ ನೀರು ಭಾರಿ ತೊಂದರೆ ಇತ್ತು. ನೀರಿದೆ, ಬಟ್ ಬಳಸೋ ರೀತಿ ಸರಿ ಇರ್ತಿಲ್ಲ. 2020 ಈಚೆಗೆ ನಾ ಎಲೆಕ್ಟೆಡ್ ಬಂದಾಗ ಮನೆಗೂ ಗಂಗೆ ಮಾಮೂಲಿ ಕೇಂದ್ರ ಸರ್ಕಾರದ ಒಂದು ಕಾನ್ಸೆಪ್ಟ್ ಇದೆಲ್ಲ, ಅದು ಯಾವ್ದೇ ಜೊತೆಗ ಡ್ರೈನೇಜ್ಗಳು ಇರ್ತಿದ್ದಿಲ್ಲ. ಅಲ್ಲಲ್ಲಿ ನೀರು ನಿಂತು ಕೊಳತು ಅಂತ ಗಬ್ಬು ವಾಸನೆ ಹೊಡಿತಿತ್ತು. ಎಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅದನ್ನ ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಒಂದ್ 3 ಕೂಡ ಮೇಜರ್ ಆಗಿ ದೊಡ್ಡ ಇಶ್ಯೂ ಆಗ್ಬಿಟ್ಟಿತ್ತು. MLA ತನಕ ಹೋಗಿ ನಾ ಬಂದಾಗ ಒಂದ್ ಚಾಲೆಂಜ್ ತಕೊಂಡು
ಮಾಡಿದೀನಿ. 3 ಕಡೆ ತುಂಬಾ ಅಸಹ್ಯವಾಗಿತ್ತು, ಎಲ್ಲಾ ನೀರು ಬಂದು ಸ್ಟಾಕ್ ಆಗೋದು ಮೈನ್ ರೋಡ್ಗಳಲ್ಲಿ. ಅದನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದೀನಿ. ಎಲ್ಲೆಲ್ಲಿ ಬೆಕ್ಕ ಹಾಕ್ಬೇಕು ಅಲ್ಲೆಲ್ಲ ಹಾಕಿದೀನಿ. ಇಂದ ಏನ್ ಮಾಡಿ 18-19 ಸಾಲಿನಲ್ಲಿ ಬೀದಿ ದೀಪ ಹಾಕ್ಬೇಕು ಅಂತ ವರ್ಷಕ್ಕೊಂದು ಬೀದಿ ದೀಪ ಹಾಕ್ತಿರೋ. ನಾವು ವರ್ಷಕ್ಕೆ 4 ಬಾರಿ ಬೀದಿ ದೀಪನ ಅಳವಡಿಸ್ತಾನೆ. ಮೈನ್ ಆಗಿ ನಾವು ಕೊಡ್ಬೇಕಾದ್ರು ಗ್ರಾಮ ಪಂಚಾಯತಿಯಿಂದ ಕುಡಿಯಲಿಕ್ಕೆ ನೀರು ಮತ್ತೆ ಬೀದಿ ದೀಪ ನಿರ್ವಹಣೆ 100% ಕೊಟ್ಟಿದ್ದೀನಿ. ಚರಂಡಿ ಆಗಿರ್ಬೋದು, ನೀರಿನ ವಾಟರ್ ಸಪ್ಲೈ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ಶಾಲಾ ಕಾಂಪೌಂಡ್ ಆಗಿರ್ಬೋದು, ಜಾನುವಾರುಗಳ ನೀರಿನ ತೊಟ್ಟಿ ಆಗಿರ್ಬೋದು, ಸೈಟ್ಗಳಾಗಿರ್ಬೋದು. ಮತ್ತೆ ಹಿಂದೆ 2020 ಹಿಂದೆ ನಮ್ಮ ಬಂಕ್ಪಲ್ಲಿ ಪ್ರತಿ ಒಂದು 30 ವರ್ಷದಿಂದ ಮೂಲಭೂತ ಸೌಕರ್ಯಗಳನ್ನೇ ಕೊಟ್ಟಿದ್ದಿಲ್ಲ ಯಾರು. ನಾವೊಬ್ಬ ವಿದ್ಯಾವಂತನಾಗಿ ಆ ಟೈಮ್ನಲ್ಲಿ ಜನ ಎಲ್ಲ ಆಸೆ ಇಂಥವನ್ನ ಸೂಕ್ತ ವ್ಯಕ್ತಿ ಬೇಕು ಅಂದ್ಬಿಟ್ಟು ನಾನು ಆಯ್ಕೆ ಮಾಡಿ ಅಂತ ನಾನು ಸುಮಾರು ಸಾಕಷ್ಟು ಡ್ರೈನೇಜ್ 400ಕ್ಕೂ ಹೆಚ್ಚು ಮೀಟರ್ ಡ್ರೈನೇಜ್ಗಳು ಮಾಡಿದ್ದೇನೆ. ಶಾಲಾ ಕಾಂಪೌಂಡ್ ಮಾಡಿದ್ದೇನೆ. ಶಾಲಾ ಕಾಂಪೌಂಡ್ ಸುಮಾರು ಒಂದು 30 ವರ್ಷದಿಂದ ಬಂಕೋಡಿಲಿ ಸುತ್ತಮುತ್ತ ಸ್ಕೂಲ್ ಇತ್ತು ಹೊತ್ತು ಸುತ್ತಮುತ್ತ ಕಾಂಪೌಂಡ್ ಆಗಲಿ ಒಂದು ಬೇಲಿ ಆಗಲಿ ಇರ್ಲಿಲ್ಲ. ನಾ ಬಂದೆಲ್ಲ 150 ಮೀಟರ್ಗೆ ಹೆಚ್ಚು ಕಾಂಪೌಂಡ್ ಮಾಡಿದ್ದೀನಿ. NRG ಅಡಿಯಲ್ಲಿ, ನರೇಗಾ ಯೋಜನೆ ಅಡಿಯಲ್ಲಿ 150ಕ್ಕೂ ಹೆಚ್ಚು ಮೀಟರ್ನ ಕಾಂಪೌಂಡ್ ಮಾಡಿದ್ದೀನಿ. ಅದು ಶಾಲೆಗೆ ಏನೇನ್ ಬೇಕು ಮೂಲಭೂತ ಸೌಕರ್ಯಗಳು, ಮಕ್ಕಳಿಗೆ ಒಂದು ಆಟದ ಮೈದಾನ ಆಗಿರ್ಬೋದು, ಒಂದು ಶೌಚಾಲಯ ಆಗಿರ್ಬೋದು, ಮತ್ತೆ ಆ ಸಂಬಂಧಪಟ್ಟ ಒಂದು ಫಿಲ್ಟರ್ ನೀರನ್ನ ಒಂದು ಸೌಕರ್ಯ ಆಗಿರ್ಬೋದು, ಅದೆಲ್ಲ ನನ್ನ ಕಡೆಯಿಂದ ನಮ್ಮ ಪಂಚಾಯತಿ ವತಿಯಿಂದ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬಂಕ್ವಾಡಿ ಬಂದು ಮಾದೇರಿ ಗ್ರಾಮ, ಮಾದೇರಿ ಗ್ರಾಮ ಅಂದ್ರೆ ಮೈಸೂರು ಜಿಲ್ಲೆಗೆ ಬಂಕ್ವಾಡಿಯಿಂದ ಒಳ್ಳೆ ಹೆಸರು ಇದೆ. ಯಾರೇ 30 ವರ್ಷದಿಂದ ಗೆದ್ದು ಒಂದ್ ಸಣ್ಣ ಕೆಲಸ ಮಾಡ್ತಿದ್ದಿಲ್ಲ. ಆಲ್ಮೋಸ್ಟ್ ಬಂಕ್ವಾಡಿಲಿ 180% ಎಲ್ಲಾ ವಿದ್ಯಾವಂತರಿದ್ರು. ಈ ಮೂಲಭೂತ ಯಾವುದೇ ಚುನಾವಣೆ ಗ್ರಾಮ ಪಂಚಾಯತಿ ಬರಲಿ, ತಾಲೂಕ್ ಪಂಚಾಯತಿ ಬರಲಿ ಬಂದು ಆಶ್ವಾಸನೆ ಕೊಟ್ಟೋಗಿರೋ ಹೊತ್ತು ಒಂದ್ ಸಣ್ಣ ಕೆಲಸ ಮಾಡಿದ್ದಿಲ್ಲ. ನನ್ನ ತಿಳಿದ ಮಟ್ಟಿಗೆ ನಾನೇ ಅನುಭವಿಸಿದ್ದೀನಿ. ನಾನೊಬ್ಬ ವಿದ್ಯಾವಂತನಾಗಿ ನಾನೇ 2018-20 ಹಿಂದೆ ನಾನು ಮತ್ತೆ ನಮ್ಮ ಮಿಸ್ಸಸ್ ಕರ್ಕೊಂಡು ಔಟ್ ಸೈಡ್ ನೀರ್ ತಗೊಬರ್ತೀನಿ ಮನೆಗೆ ಕುಡ್ದಕ್ಕೆ ಮತ್ತೆ ಸ್ನಾನಕ್ಕೆ ಅಥವಾ ಬಟ್ಟೆ ವಾಶ್ ಮಾಡಕ. ಅಷ್ಟೊಂದು ನೀರಿನ ಅಭಾವ ಇತ್ತು. ಹೌದಾ, ಡ್ರೈನೇಜ್ ಸಾಮಾನ್ಯವಾಗಿ ಡ್ರೈನೇಜ್ ನಮ್ಮೂರಲ್ಲಿ ಡ್ರೈನೇಜೇ ಇತ್ತಿಲ್ಲ. ನಾ ಬಂದ ಒಂದು 450 ಮೀಟರ್ ಹೆಚ್ಚಿನ ರೀತಿಯಲ್ಲಿ ಡ್ರೈನೇಜ್ ಮಾಡಿದೀನಿ. ಮತ್ತೆ MLA ಕಡೆಯಿಂದ ಒಂದು 200 ಮೀಟರ್ ಆಗಿದೆ, ಕಂಪ್ಲೀಟ್ ಕೆಲಸನೂ ಕ್ಲೋಸ್ ಆಗಿದೆ. ಇನ್ನು ಉಳಿಕೆ ಇನ್ನೊಂದು 400 ಮೀಟರ್ ಡ್ರೈನೇಜ್ ಆಗ್ಬೇಕು. ಎಷ್ಟು ಗ್ರಾಂಟ್ ಅಲ್ಲಿ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಈ ಮಟ್ಟಿಗೆಯಲ್ಲಿ 2022ರಲ್ಲಿ ಘನತ್ಯಾಜ್ಯ ಘಟಕ ಮಾಡಕ್ಕೆ ಸಾಕಷ್ಟು ಒತ್ತು ಕೊಟ್ಟು ನಾವೆಲ್ಲ ಮೆಂಬರ್ಗಳು ಒಗ್ಗಟ್ಟಾಗಿ ಸುತ್ತಮುತ್ತ ಗ್ರಾಮೀಣ ಪ್ರದೇಶಗಳಿಂದ ಕಸ ತಗೊಂಡು ಶೇಖರಣೆ ಮಾಡ್ಬೇಕು ಅಂದ್ಬಿಟ್ಟು ಗುದ್ಲಿ ಪೂಜೆನೂ ಆಗಿತ್ತು. ಬಿ ಮಟಗೇರಿ ಕೆರೆ ಹತ್ರ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂದ್ಬಿಟ್ಟು ಮಾಡ್ಬೇಕು ಅಂದ್ಬಿಟ್ಟು ಗುದ್ಲಿ ಪೂಜೆ ಮಾಡಿ ಇತ್ತೀಚೆಗೆ ಏನು ಅಲ್ಲಿ ಮಟಗೇರಿ ಪಕ್ಕದ ಜನಗಳು ನಮ್ಗೆಲ್ಲ ಸ್ಮೆಲ್ ಬರ್ತದ ಅಂದ್ಬಿಟ್ಟು ನಡೆಯೋ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಬಿಲ್ಡಿಂಗ್ ಅಷ್ಟಿಗೆ ಇವರು ಬಂದು ತಡೆ ಹಾಕ್ಬಿಟ್ರು. ಇಲ್ಲಿ ಕೆರೆಗೆ ಹೋದಾಗ ಕೆರೆ ಎಲ್ಲ ಗಬ್ಬಿಡಿತದ ಹಂಗ ಹಿಂಗ ಅನ್ಕೊಂಡು ಮಟಗೇರಿ ತುಂಬಾ ತಡೆ ಹೊಡೆದಾಗ ಅವಾಗ ಕೆಲಸ ನಿಂತಾಯ್ತು. ಮತ್ತೆ ಜಾಗ ಹುಡುಕಾಟ ನಡೀತಿದೆ. ಎಲ್ಲಾ ಊರಿಂದ ಹಸಿ ಕಸ ತಗೊಂಡು, ಹಸಿ ಮತ್ತೆ ಒಣ ಎರಡೂ ತಗೊಂಡು ಹೋಗ್ಬೇಕು. ತಗೊಂಡೋಗಿ ಒಂದ್ ಕಡೆ ಶೇಖರಣೆ ಮಾಡಿ ಸ್ವಚ್ಛತೆ ಕಾಪಾಡ್ಬೇಕು ಅಂದ್ಬಿಟ್ಟು ನಾವೊಂದು ಮತ್ತೆ ಕಳೆದ ಮೀಟಿಂಗ್ ಅಲ್ಲೆಲ್ಲ ಮಾತಾಡಿದ್ವಿ. ಜಾಗ ಹುಡುಕಾಟ ನಡೀತಾ ಇದೆ ಈಗ ಕಸ ವಿಲೇವಾರಿ ಘಟಕಕ್ಕೆ. ಜೊತೆಗೆ ಸರ್, ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ತಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮೂರ್ಲಿ ನೀರು ಮತ್ತು ನೈರ್ಮಲ್ಯ 100% ಚೆನ್ನಾಗಿದೆ. ಅದ್ರ ಎರಡು ಮಾತಿಲ್ಲ. ಅಂದ್ರೆ ಮೇಂಟೆನೆನ್ಸ್ ಹಂಗೆ ಮಾಡ್ತಾ ಇದ್ದೀನಿ. ಈ ಚರಂಡಿ ಕ್ಲೀನ್ ಮಾಡ್ಸೋದಾಗಿರ್ಬೋದು, ಮತ್ತೆ ಶುದ್ಧವಾಗಿ ನೀರು ಕೊಡ್ಬೇಕಾಗ್ಬೋದು, ಎಲ್ಲ ಜವಾಬ್ದಾರಿ ನಮ್ ತಲೆ ಮೇಲೆ ಬಿದ್ದಿರ್ತದ. ಹಾಗಾಗಿ ನಾವು ಶುದ್ಧವಾಗಿ ಕೊಡ್ಲೇಬೇಕು, ಮತ್ತೆ ಚರಂಡಿಗಳನ್ನ ಕ್ಲೀನ್ ಮಾಡ್ಲೇಬೇಕು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ದೊರಕ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸೊ ಸಾಮಾನ್ಯವಾಗಿ ನಾನು 2020ರಿಂದ 2025 ತನಕ
ಸರ್ಕಾರ ಮತ್ತೆ ಹಳೆ ಸರ್ಕಾರ ಅಂದ್ರ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ಪ್ರತಿ ವರ್ಷನೂ ಒಂದು 2-3 ಕ್ಯಾಂಪು ಕಣ್ಣಾಗಿರ್ಬೋದು ಅಥವಾ BP ಶುಗರ್ ಚಕ್ರ ಆಯುಷ್ಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳು ಮತ್ತೆ ಕಣ್ಣಿನ ಡಾಕ್ಟರ್ಗಳು ಶಸ್ತ್ರಚಿಕಿತ್ಸೆ ಡಾಕ್ಟರ್ಗಳು ಹೀಗೆ ಒಂದು ವರ್ಷಕ್ಕೆ ಕನಿಷ್ಠ 3 ಕ್ಯಾಂಪ್ ಹಾಕ್ತೀನಿ. ಅವ್ರು ಬರ್ತಾರೆ, ಅವ್ರಿಗೆ ಸಪೋರ್ಟ್ ನಾಗ ಏನ್ ಬೇಕು ಅವ್ರಿಗೆ ಎಲ್ಲಾ ರೀತಿ ಸಪೋರ್ಟ್ ಕೊಟ್ಟು ವರ್ಷಕ್ಕೆ 3 ಕ್ಯಾಂಪ್ ಬಂಕೋಡಿನೇ ಆಯ್ಕೆ ಮಾಡ್ಕತ್ತಾರ. ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಈಗ ವಾರ್ಡ್ ಮೆಂಬರ್ ಚೆನ್ನಾಗಿ ಎಲ್ಲಾ ರೀತಿ ಸಪೋರ್ಟಿಂಗ್ ಮಾಡ್ತಾರ. ಅದಕ್ಕೋಸ್ಕರ ಅವರು ಜಾಸ್ತಿ ಕ್ಯಾಂಪಸ್ ನಡೆಯೋದಲ್ಲ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ಮೆಡಿಕಲ್ ಇಂದ ನಮ್ಮ ಬಂಕೋಡಿಗೆ ಜಾಸ್ತಿ ಆಯ್ಕೆ ಮಾಡೋದು. ಹಂಗೆ ಜನ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಾರೆ. ಇನ್ನು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಸರ್, ತಮ್ಮ ಒಂದು ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಈಗ ಎಷ್ಟೆಲ್ಲ ಸುಧಾರಣೆಯನ್ನ ಶಿಕ್ಷಣ ವ್ಯವಸ್ಥೆ ಕಂಡಿದೆ, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಶಿಕ್ಷಣ ವ್ಯವಸ್ಥೆ ಬಂದಾಗ ಇವಾಗ ಅವಾಗ ಚೆನ್ನಾಗಿರ್ತಿತ್ತು, ಮತ್ತೆ ಇವಾಗಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲವು ಪೋಷಕರು ಏನ್ ಮಾಡ್ತಾರ ಅಂದ್ರೆ ಖಾಸಗಿ ಶಾಲೆಗಳಿಗೆ ಮಕ್ಕಳ ತಕೊಂಡೋಗಿ ಬಿಡ್ತಾರ. ಹಾಗಾಗಿ ಬಂಕೋಡಿ ಬಂದು ಮಾದರಿ ಗ್ರಾಮ. ನಾನು STMC ಅಧ್ಯಕ್ಷನಾಗಿದೆ ಒಂದು 2-3 ವರ್ಷ, 2018-19 ಸಾಲಿನಲ್ಲಿ. ಅವಾಗ ಏನಾಯ್ತಿದ್ದು ಮಕ್ಕಳ ಸ್ಟ್ರೆಂತ್ ಇತ್ತು, ತುಂಬಾ ಮಾಸ್ಟರ್ಗಳು ಅಭಾವ ಐತಿಲ್ಲ, ಮಾಸ್ಟರ್ಗಳು ಟೀಚರ್ಸ್ ಎಲ್ಲ ಇದ್ರು. ಇವಾಗ ಸರ್ಕಾರ ಯಾವುದೇ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ. ಹಂಗಾಮಿ ಅತಿಥಿ ಗೆಸ್ಟ್ ಟೀಚರ್ ಅಂತ ತಗೋತಾರ, ಮಕ್ಕಳ ಸಂಖ್ಯೆನೂ ಕಮ್ಮಿ. ಜೊತೆಗೆಲ್ಲ ಇಲ್ಲಿ ಮಾಸ್ಟರ್ಗಳಿಲ್ಲ ಅಂದ್ರೆ ಬೇರೆ ಕಡೆ ಖಾಸಗಿ ಶಾಲೆಗಳಿಗೆ ಮಕ್ಕಳ ಸೇರ್ಸ್ತಾರ. ನಾವು ಸಾಕಷ್ಟು ಒತ್ತಾಯ ಮಾಡೋದು, ಬ್ಯಾಡಿ ಇಲ್ಲೇ ಇಂಪ್ರೂವ್ಮೆಂಟ್ ಮಾಡೋಣ, ಇಲ್ಲಿ ಅಲ್ಲಿ ಏನ್ ಕೊಡ್ತಾರ ಅದಕ್ಕೆ 1 ಚೆನ್ನಾಗಿ ಬೋಧನೆ ಮಾಡ್ತಾರ, ಇಲ್ಲಿಗೆ ತಂದಾಕಿ ಮಕ್ಕಳ ಅಂತ ನಾವು ಸಾಕಷ್ಟು ಪೋಷಕರನ್ನ ಮನವಿ ಮಾಡಿದ್ದೀನಿ. ಮನೆಗೆ ಹೋಗಿ ಮಾಸ್ಟರ್ಗಳು ನಾವೆಲ್ಲ ಹೋಗಿ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಜನ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಗಳಿಲ್ಲ ಅನ್ನೋ ಒಂದು ಭಯಕ್ಕೋಸ್ಕರ ಮಕ್ಕಳ ಭವಿಷ್ಯ ನೋಡ್ಕೊಂಡು ಔಟ್ ಆಫ್ ಸುತ್ತಮುತ್ತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರ. ಅದನ್ನ ನಾವು ಸರ್ಕಾರ ಮಟ್ಟದಲ್ಲಿ ಅದಕ್ಕೆ ಒಳ್ಳೊಳ್ಳೆ ಶಿಕ್ಷಕರನ್ನ ನೇಮಕ ಮಾಡಬೇಕು. ಸರ್ಕಾರ ನೇಮಕ ಮಾಡ್ತಾ ಇಲ್ಲ. ಹಾಗಾಗಿ ಶಿಕ್ಷಕರ ಮೇಲೆ ನಾವೇನ್ ಮಾಡಕ್ಕಾದ್ರು, ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ ಅಂದ್ಬಿಟ್ಟು ಹೊರಗಡೆ ಮತಗೇರಿ KPS ಆಗಿರ್ಬೋದು, ಮತ್ತೆ ಅಲ್ಲೂ ಪ್ರೈವೇಟ್ ಸ್ಕೂಲ್ಗಳಾಗಿರ್ಬೋದು ಆ ಕಡೆ ಹಾಕತ್ತಾರ. ಇನ್ನು ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ ಸರ್? ಚೆನ್ನಾಗಿದೆ ಸರ್ ಸಾರಿಗೆ ವ್ಯವಸ್ಥೆ. ಒಂದು ದಿವಸಕ್ಕೆ 8-10 ಬಸ್ ಬರ್ತಾವ ಬಂಕೋಡಿಗೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮೊದ್ಲೆಲ್ಲ ಜೀಪ್ ಜಾಸ್ತಿ ಇತ್ತು, ಇವಾಗೆಲ್ಲ ಗಂಟೆಗೊಂದು ಬಸ್ ಬಿಟ್ಟಿದ್ದಾರೆ. ಕೋಟೆಗೆ ಕಟ್ಕೊಟ್ಟು ಬಂಕೋಡಿ ನಗಾಡಿ ಚೆನ್ನಾಗಿದೆ. ಸಾರಿಗೆ ವ್ಯವಸ್ಥೆ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಪ್ರಸ್ತುತ ಸರ್ ತಮ್ಮ ಒಂದು ಗ್ರಾಮದ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? 80% ಇದೆ ಸರ್. 80% ಬಂಕವಾಡಿ ಸುತ್ತಮುತ್ತ ಗ್ರಾಮಗಳಲ್ಲಿ ಬಂಕವಾಡಿ ಫಸ್ಟ್ ಒನ್. ಉದಾಹರಣೆ ನಾನು ನನ್ನ ಅವಾಗ 97 ಡಿಗ್ರಿ ಆದದ್ದು ಮೈಸೂರಲ್ಲಿ. ನನ್ನ ಕಾಲದಿಂದ ಹಿಂದಕ್ಕೆ ಇನ್ನು ನಮ್ಗಿಂತೂ ಜಾಸ್ತಿ ಇದ್ದೆ. PhD ಮಾಡಾರ, MSc MPhil ಮಾಡಾರ, ಅಲ್ಲ ಔಟ್ ಆಫ್ ಸ್ಟೇಟ್ ಅಲ್ಲ ಅವ್ರ, ಔಟ್ ಆಫ್ ಕಂಟ್ರಿ ಅವರ. ಹಾಗಾಗಿ ವಿದ್ಯಾ ಸಾಕ್ಷರತೆಯಲ್ಲೇ ನಮ್ಮ ಬಂಕೋಡಿ ಸುತ್ತಮುತ್ತ ಗ್ರಾಮಗಳಲ್ಲಿ ಫಸ್ಟ್ ಒನ್. 80% ವಿದ್ಯಾವಂತರು ಜಾಸ್ತಿ. ಸರ್, JJM ತಮ್ಮ ಒಂದು ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿ? ಅದ್ರ ಬಗ್ಗೆ ಹೇಳೋದಾದ್ರೆ? 2020 ಹಿಂದೆ 2020 ನಾವು ಬರೋದು 1 ವರ್ಷ ಹಿಂದೆ ನಮ್ಮ ಬಂಕೋಡಿ ಟ್ಯಾಂಕ್ ಇತ್ತು, 2 ಟ್ಯಾಂಕ್ ಇದೆ. 2 ಟ್ಯಾಂಕ್ ಇದ್ರು ಕುಡಿಯಕ್ಕೆ ಶುದ್ಧ ನೀರು ಕೊಡ್ತಿತ್ತಿಲ್ಲ. ಒಂದ್ ಕಡೆ ಪೈಪ್ ಡ್ಯಾಮೇಜ್, ಒಂದ್ ಕಡೆ ಮೇಂಟೆನೆನ್ಸ್ ಮಾಡಕ್ ಆಯ್ತಿತ್ತಿಲ್ಲ. ನಮ್ ಬಂದ ಟೈಮಲ್ಲಿ ದೇವ್ರ ದಯದಿಂದ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಜಾರಿಗೆ ಬರ್ತದೆ ನಮ್ಮ ಫೀಲ್ಡ್ ಅಲ್ಲಿ. 21ನೇ ಸಾಲಲ್ಲಿ ಬಂದಾಗ ಬಂಕೋಡಿನ ಫಸ್ಟ್ ಆಯ್ಕೆ, ಮೈಸೂರು ಜಿಲ್ಲೆಯಲ್ಲಿ ಬಂಕೋಡಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರು. JJM ಕೆಲಸ ಮಾಡ ಮೈಸೂರು ಜಿಲ್ಲೆ ಬಂಕೋಡಿ ಫಸ್ಟ್ ಆಯ್ಕೆ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲೇ ಬಂಕೋಡಿಯನ್ನ ಪ್ರಥಮ ಗ್ರಾಮವಾಗಿ JJM ಮಿಷನ್ಗೆ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಆಯ್ಕೆ ಮಾಡ್ಕೊಂಡ್ರು. ಆಯ್ಕೆ ಮಾಡ್ಕೊಂಡಾಗ ಕಂಪ್ಯೂಟರ್ ನಾನೇ ನಿಂತ್ಕೊಂಡು ಕ್ಲೀನ್ ಆಗಿ ಕೆಲಸ ಮಾಡಿಸ್ತಾವ್. 100% ಸಕ್ಸಸ್ ಆಯ್ತು. ಏನಾಗಿದೆ ಹಿಂದೆ ಏನಾಯ್ತು, ಎಲ್ಲಾ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಅಪ್ಪಲ್ಲಿರೋರಿಗೆಲ್ಲ ನೀರ್ ಬರ್ತಿತ್ತಿಲ್ಲ, ಡೌನ್ ಕಡೆ ಬಂದ್ಬಿಡೋದು ನೀರು. ಈ ಪ್ರತಿಯೊಂದು ಮನೆಗೂ ಹಂಗೆ ಅಂದ್ರೆ ಎಲ್ಲಾ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ JJMನವರು. ಅದು ಬಂಕೋಡಿನ ಒಂದು ಮಾದರಿ ಗ್ರಾಮ ಮಾಡ್ಕೊಂಡು JJM ಕೆಲಸ ಪ್ರತಿಯೊಂದು ಸುತ್ತಮುತ್ತ ಊರಲ್ಲಿ ಯಾರು JJM ಕೆಲಸ ಮಾಡ್ತಾರ ಅಲ್ಲಿ ಜನ ತಕೊಂಡ್ಬಂದು ನಾವು ಬಂಕೋಡಿ ತೋರಿಸ್ತೀವಿ. ನೋಡಿ ಬಂಕೋಡಿ ಹಿಂಗ್ ಮಾಡ್ಕೊಂಡಾರ, ನೀವು ನಿಂತ್ ಮಾಡ್ಕೋಬೇಕು.
ನಿಮ್ಮ ವಾರ್ಡ್ ಮೆಂಬರ್ ಕರ್ಕೊಂಡು ಈ ರೀತಿ ಮಾಡ್ಕೋಬೇಕು ನೋಡಿ, ಬಂಕೋಡಿಗೆ ನಮ್ಮ ಮೈಸೂರು ಜಿಲ್ಲೆ ಫಸ್ಟ್ ಒನ್, ಇದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ಜನ ಕರ್ಕೊಂಡ್ಬಂದು ತೋರಿಸಿದ್ರು. ಅದ ನಮ್ಮ ಇಂಜಿನಿಯರ್ ಸಾಹೇಬ್, ವಾಟರ್ ಸಂಬಂಧಪಟ್ಟ ಇಂಜಿನಿಯರ್ಸ್ ಗಳೆಲ್ಲ ಕರ್ಕೊಂಡ್ಬಂದು ಬಂಕೋಡಿನ ಒಂದು JJM ಅಲ್ಲಿ ಒಂದು ಮಾದರಿ ಆಗದ ಅಂದ್ಬಿಟ್ಟು ಸುತ್ತಮುತ್ತ ಊರಿನ ಜನಗಳೆಲ್ಲ ಕರ್ಕೊಂಡ್ಬಂದು ಬಂಕೋಡಿ ತೋರಿಸಿದ್ರು. ಅಂದ್ರೆ ಎಲ್ಲೂ ಅಷ್ಟೊಂದು ಆಗಿಲ್ಲ, ಬಂಕೋಡಿ 100% ಈ JJM 100% ಸಕ್ಸಸ್ ಆಯ್ತು. ಅಂದ್ರೆ ಅಲ್ಲೇ ವಾರ್ಡ್ ಮೆಂಬರ್ ನಮ್ಮ CO ಮೇಡಮ್ ಇದ್ರು, ಪೂರ್ಣಿಮಾ ಅಂತ, ನಮ್ ಜಿಲ್ಲಾ ಪಂಚಾಯತ್ CO ಪೂರ್ಣಿಮಾ ಅಂತಿದ್ರು. ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರಂತ, ಮೆಂಬರ್ ತಾಕತ್ತಾಗಿದ್ರೆ ಈ ರೀತಿ ಕೆಲಸ ಮಾಡ್ತಾರ, ಬಂಕೋಡಿ ರೀತಿ ಇಲ್ಲ ಅಂದ್ರೆ ಕಷ್ಟ ಅಂತೀರಂತ. ಅದೇ ಇನ್ನು ನಮ್ಗ ಪಾಪ ಇವಾಗ ಇಲ್ಲಿದ್ರೆ ಹಾಸನ CO ಆಗಿದ್ದಾರೆ, ಈಗ ಇಲ್ಲಿ ಬಂದು ವಿಡಿಯೋ ಮಾಡಿ ಕಳಿಸಿದ್ರು, ಈ ಕಡೆಯಿಂದ ಯಾವ ರೀತಿ ಕೆಲಸ ನಡೆದಿದೆ ಅಂತ ಅದ್ ನೋಡ್ಬಿಟ್ಟು ಹೇಳ್ತಿದ್ರಂತ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ. ಅಂದ್ರೆ JJM ಮೈಸೂರು ಜಿಲ್ಲೆಯಲ್ಲೇ ಪ್ರಥಮವಾಗಿ ತಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದು ಸಹ ಅತ್ಯಂತ ಉತ್ತಮ ರೀತಿಯಲ್ಲಿ JJM ಕೆಲಸಗಳು ತಮ್ಮ ಗ್ರಾಮದಲ್ಲಿ ಆಗಿದೆ. ಈಗ ತಮ್ಮ ಗ್ರಾಮ JJM ಮಿಷನ್ ಅಲ್ಲಿ ಒಂದು ಮಾದರಿ ಗ್ರಾಮವಾಗಿ ಹೊರಹೊಮ್ಮಿದೆ ಅನ್ನೋದು ತಮ್ಮ ಒಂದು ಅಭಿಪ್ರಾಯ. ಹೌದೌದು. ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿವೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಎಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಸರ್, ನರೇಗಾ ಬಂದು ದೊಡ್ಡ ಒಂದು ಯೋಜನೆ ಅದು ರೈತರುಗಳಿಗೆ. ರೈತರ ಜಮೀನುಗಳಿಗೆ ರಸ್ತೆ ಅಭಿವೃದ್ಧಿ ಮಾಡೋದು, ಮತ್ತೆ ನೀರ್ಗಾಲುವೆ ಅಂತ ಬರ್ತದೆ ಅದು, ಮತ್ತೆ ಕೃಷಿ ಹೊಂಡ, ಮತ್ತೆ ಮೈನ್ ಜಾನುವಾರು ನೀರಿನ ತೊಟ್ಟಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ. ಎಲ್ಲಾ ರೈತರುಗಳಿಗೆ ಏನೇನು ನಾವು ನೀರ್ಗಾಲುವೆ ಬೇಕು, ಒಂದು ಜಮೀನು ಇನ್ನೊಂದು ಜಮೀನು ಫಸಲೆಲ್ಲ ಬಿತ್ತನೆ ಟೈಮೆಲ್ಲ ಕೊಚ್ಚಿ ಹೋಗೋದು, ಆ ರೀತಿ ಸುಮಾರು ಹಲವಾರು ಇವು ಬಂದೆಲ್ಲ ನಾವು ಬಂದೆಲ್ಲ ಸುಮಾರು ಒಂದು 20ಕ್ಕೂ ಹೆಚ್ಚು ನೀರ್ಗಾಲುವೆ ಮಾಡಿದ್ದೀನಿ. 8ಕ್ಕೂ 10 ಮತ್ತೆ ಕೃಷಿ ಹೊಂಡಗಳು ಮಾಡ್ಕೊಟ್ಟಿದ್ದೀನಿ, ಮತ್ತೆ ಬದು ನಿರ್ಮಾಣ ಮಾಡ್ಕೊಟ್ಟಿದ್ದೀನಿ. ಕೆಲವು ರಸ್ತೆ ಒಂದ್ 2-3 ಜಮೀನುಗಳ ಕಾಲುದಾರಿ ರಸ್ತೆ ಅಭಿವೃದ್ಧಿ ಮಾಡ್ಕೊಟ್ಟಿದ್ದೀನಿ. ಮತ್ತೆ ಬಚ್ಚಲಗುಂಡಿ ಹಿಂಗಾಗುಂಡಿ ಅಂತ ಹೇಳ್ತಾರ, ಬಚ್ಚಲಗುಂಡಿ ಅಂತ. ಹೌದು. ಎಲ್ಲಿ ಮನೆ ತೊಳೆದ ನೀರು ಅಲ್ಲೇ ಹಿಂಗ್ಬೇಕು, ಅಂತರ್ಜಲ ಜಾಸ್ತಿ ರೇಜ್ ಆಗ್ಬೇಕು, ಆ ಟೈಪ್ ಒಂದು 18ಕ್ಕಿಂತ ಹೆಚ್ಚು ಮಾಡಿದ್ದೀನಿ ಬಂದ್ಕೊಡಿಲಿ. ಮೇಜರ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟದ್ದು. ನೀರು ಎಲ್ಲೋ ತೊಳೆದ ಮನೆ ನೀರು, ತೊಳೆದ ನೀರು, ಪಾತ್ರೆ ಪಡೆದ ನೀರು, ಬಟ್ಟೆ ವಾಶ್ ಮಾಡಿದ ನೀರು ಎಲ್ಲೆಲ್ಲ ಹೋಗ್ತಿತ್ತು. ಹಾಗಾಗಿ ಅಲ್ಲೇ ಹಿಂಗ್ಬೇಕು ಆ ಟೈಪ್ ಒಂದು 18ರಿಂದ 20 ತನಕ ಹಿಂಗೆ ಗುಂಡಿ ಮಾಡ್ಕೊಟ್ಟಿದ್ದೀನಿ. ಮೇಜರ್ ಆಗಿ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು 2021-22ರಲ್ಲಿ 23-24 ಬಂದಾಗ ಈ ಜಮೀನ್ ಸಂಬಂಧಪಟ್ಟಿರೋದು ಕಾಲುದಾರಿ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ನೀರ್ಗಾಲುವೆ ಆಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಅವಾಗ ಜಾಸ್ತಿ 23, 24, 25 ತನಕ ಚೆನ್ನಾಗಿ ಒತ್ತು ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ರೈತಗಳ ಅನುಕೂಲ ಆಗೋ ರೀತಿ. ಈ ಜೊತೆಗೆ ಮನೆಗಳಾಗಿರ್ಬೋದು, ಕೊಟ್ಟಿಗೆಗಳಾಗಿರ್ಬೋದು, ಕೃಷಿ ಹೊಂಡಗಳಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ? ರಾಜ್ಯ ಸರ್ಕಾರ ಬಂದು ವರ್ಷಕ್ಕೆ ನಾವು 21ರಿಂದ 25 ತನಕ ನಮ್ಗೆ ಕೊಟ್ಟದ್ದೇ 1.5 ಮನೆ. ಈ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನ ನಮ್ಮೂರಲ್ಲೇ ಪಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನ ಇವಾಗ ಒಂದು 50 ಆಗಿದೆ, ಇನ್ನೂ ಒಂದು 50 ಪ್ರಗತಿ ಹಂತದಲ್ಲಿದೆ. ಮತ್ತೆ ಕೊಟ್ಟಿಗೆ ಬಂದಾಗ ಕೊಟ್ಟಿಗೆನೂ ಸಾಕಷ್ಟು 2021-22ರಲ್ಲಿ ಬರೀ 19,000 ಇತ್ತು ಜನರಲ್ಗೆ, SC/ST 44,000 ಇತ್ತು. 2023-24ರಲ್ಲಿ ಈಕ್ವಾಲಿಟಿ ಆಯ್ತು, 57,000 ರೂಪಾಯಿ ಆಯ್ತು. ಒಂದು 14ರಿಂದ 15 ಕೊಟ್ಟಿಗೆ ಆಲ್ರೆಡಿ ಕಟ್ಟಿದ್ದಾರೆ. ಅವ್ರಿಗೂ ಫಸ್ಟ್ ಪೇಮೆಂಟ್ ಆಗಿದೆ, ಸೆಕೆಂಡ್ ಪೇಮೆಂಟ್ ಆಗಿಲ್ಲ, ಮೆಟೀರಿಯಲ್ ಆಗಿಲ್ಲ. ಕೆರೆಗಳು ಇರ್ತದೆ, ಕೆರೆನೂ ಸಾಕಷ್ಟು ಒಂದ್ ಕೆರೆಯನ್ನು ದೇವ್ರ ಕೆರೆ ಅಂತಿದ್ರೆ ಅವ್ರು ಅಭಿವೃದ್ಧಿ ಪಡಿಸಿದೀನಿ. ಮತ್ತೆ ಅದ್ ಬಿಟ್ರೆ ಇನ್ನೇನು ಸರ್ ನರೇಗಾ ಸಂಬಂಧಪಟ್ಟದ್ದು ಜಾಸ್ತಿ ರೈತರಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ನೀರೆಲ್ಲ ಆಗಿರ್ಬೋದು, ಬದು ನಿರ್ಮಾಣ, ಮತ್ತೆ ರಸ್ತೆ ಅಭಿವೃದ್ಧಿ, ಕೃಷಿ ಹೊಂಡ, ಅವು ಜಾಸ್ತಿ ಒತ್ತು ಕೊಟ್ಟಿದ್ದೀನಿ ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು. ಈ ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮಕ್ಕೆ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಗಳನ್ನು ತಾವು ನಡ್ಸ್ಕೊಂಡು ಬಂದಿದ್ದೀರಾ ಅನ್ನೋದು ತಮ್ಮ ಒಂದು ಅಭಿಪ್ರಾಯ. ಹೌದು ಸರ್. ಪ್ರಸ್ತುತವಾಗಿ ಸರ್ ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ. ಇನ್ನೂ ಒಂದು 400ಕ್ಕೂ ಹೆಚ್ಚು ಮೀಟರ್ಗಳನ್ನ ಒಳಚರಂಡಿ ಮಾಡಬೇಕು.
ಮತ್ತೆ ಅಲ್ಲಿನ ಕಡೆ ಕೊಟ್ಟಿಗೆಗಳ ಸಮಸ್ಯೆ ಇದೆ, ಕೊಟ್ಟಿಗೆಗಳು ಕೊಡ್ಬೇಕು. ಇನ್ನೂ ಒಂದು 50ಕ್ಕಿಂತ ಹೆಚ್ಚು ಕೊಟ್ಟಿಗೆಗಳಿದೆ, ಬೇಡಿಕೆ ಇಟ್ಟಿದ್ದಾರೆ ಫಲಾನುಭವಿಗಳು. ಮತ್ತೆ ನೀರ್ಗಲ್ಲುಗಳು, ಬದು ನಿರ್ಮಾಣ, ಕೃಷಿ ಹೊಂಡ ಸಾಕಷ್ಟು ಡಿಸೆಂಬರ್ ವಾಟ್ಸಪ್ಗಳಲ್ಲಿ ಅರ್ಜಿ ಹಾಕಿದ್ದಾರೆ. ಇನ್ನು ಹೆಚ್ಚಿನ ರೀತಿ ತರಗತಿ ಸಾಕಷ್ಟು ಕೆಲಸ ಕೊಡಬೇಕು. ಕೇಂದ್ರ ಆಕ್ಷನ್ ಪ್ಲಾನ್ ಈ ತಿಂಗ ಮಾಡಿದೀನಿ. ನೆಕ್ಸ್ಟ್ ಏಪ್ರಿಲ್ ಬಂದಾಗ ಅವ್ರು ಎಷ್ಟು ಕೋಟಿಗೆ ಎಷ್ಟು ಲಕ್ಷ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಇಷ್ಟೇ ಮಾಡ್ಬೇಕು ಅಂತ ಲಿಮಿಟೇಷನ್ ಮಾಡ್ತಾರೆ. ಈಗ ಮೊದ್ಲು 5 ಕೋಟಿ 6 ಕೋಟಿ ಮಾಡ್ತಿರೋ, ಎಷ್ಟು ಪ್ರಕಾರ ಮಾಡ್ಕೊಂಡ್ ಬನ್ನಿ ಆಕ್ಷನ್ ಪ್ಲಾನ್ ನರೇಗಾದು ಅಂತಿರೋ. ಇವಾಗ ಲಿಮಿಟೇಷನ್ ಮಾಡ್ಬಿಟ್ಟು ಇಷ್ಟು ಡಾಟಾ ಹೋಗ್ಬಾರ್ದು, 60-40 ಮೇಂಟೈನ್ ಆಗ್ಬೇಕು, ಆ ಟೈಪ್ ಮಾಡಿ ಅಂದ್ಬಿಟ್ಟು ಒಂದು ಟಾರ್ಗೆಟ್ ಒಂದಿಷ್ಟು ಅಮೌಂಟ್ ಒಂದು ಕೊಟ್ಟಿರ್ತಾರೆ. ಅಂದ್ರೆ 1 ಕೋಟಿನ 1.5 ಕೋಟಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಎಂಟೈರ್ ನಮ್ಮ ಪಂಚಾಯತ್, ದೊಡ್ಡ ಪಂಚಾಯತಿ ಭೀಮಟಗಿರಿ ಬಂದು ದೊಡ್ಡ ಪಂಚಾಯತಿ 33 ಹಳ್ಳಿ, ಎಲ್ಲ ಹಳ್ಳಿಗೂ ನಾವು ಹಂಚಿರ್ಬೇಕಲ್ಲ. ಹೌದೌದು. ನನ್ನ ಬಂಕೋಡಿಗೆ 1 ಕೋಟಿ ಕೊಡಿ, ನಾವು ಕೆಲಕಲ್ಲ ಮಾಡಿದ್ಮೇಲೆ ನಮ್ಮ ಬಂಕೋಡಿ ವಾರ್ಡ್ ಬರೋ ನಮ್ಮೆಲ್ಲ ಆಕ್ಷನ್ ಪ್ಲಾನ್ ಮಾಡಿದಾಗ ಕೃಷಿ ಹೊಂಡ ಆಗಿರ್ಬೋದು, ನೀರ್ಗೊಲ್ಲ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಜೊತೆಗೆ ನೀರಿನ ತೊಟ್ಟಿ ಆಗಿರ್ಬೋದು, ಕೊಟ್ಟಿಗೆಗಳಾಗಿರ್ಬೋದು, ಒಂದೇ ಸಲ ಎಲ್ರಿಗೂ ಕೊಡಕ್ಕಾಗಲ್ಲ. ಅಂತಂತೂ ಹೋಗಿ ಕೊಡ್ತಾರೆ. ಒಂದೊಂದು 1 ಇಯರ್ಲಿ 6 ತಿಂಗಳು ಒಂದು ಆಕ್ಷನ್ ಪ್ಲಾನ್ ನಡೀತದ. ಇದು ಮೇನ್ ಆಕ್ಷನ್ ಪ್ಲಾನ್. ಮತ್ತೆ ಆಗಸ್ಟ್ ಬಂದಾಗ ಅಡಿಷನಲ್ ಆಕ್ಷನ್ ಪ್ಲಾನ್, ಅದ್ರಲ್ಲೂ ಸ್ವಲ್ಪ ಅದಕ್ಕೊಂದು ಒತ್ತು ಕೊಡ್ಬೇಕಲ್ಲ. ಹೌದು. ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಾವ್ ಎಲ್ಲಾ ಕೆಲಸ ಮಾಡ್ಬೇಕಾದ್ರೆ ನಮ್ ಬಂದ್ಕೊಡಿ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು ಸಾಕಷ್ಟು ನಮ್ಗೆ ಸಪೋರ್ಟಿಂಗ್ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರ ಅವನು ನಮ್ಗೆ ಅಪೋಸಿಟ್ ಆಗಿರ್ಬೋದು, ಅಥವಾ ನಮ್ಮ ಸಂಬಂಧಿಕರಾಗ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ನಾವು ಸಾಕಷ್ಟು ನಮ್ ಬೆಂತಡಿಗೆ ಮಾಡ್ತೀಯ ಕೆಲಸ ಮಾಡ್ತೀಯ ಮಾಡು. ಹಿರಿಯವರೆಲ್ಲ ಎಲ್ಲ ಔಟ್ ಆಫ್ ಜಾಬ್ ಅಲ್ಲಿ ಅವರೆಲ್ಲ ಯೂಸ್ ಮಾಡ್ತಾರ. ಕೆಲಸ ಮಾಡ್ತಿದ್ಯಾ ಮಾಡು, ಫಾಸ್ಟ್ ಆಗಿದೆ ಮಾಡು ಅಂತ ನಂಗೆ ಸಾಕಷ್ಟು ಸಹಕಾರ ಕೊಟ್ಟರು ಸರ್. ಎಲ್ಲ ನಮ್ಮ ಊರಿನ ಜನ ಆಗಿರ್ಬೋದು, ಊರ್ ಮುಖಂಡರಾಗಿರ್ಬೋದು, ನಮ್ಮ ಯುವಕರಾಗಿರ್ಬೋದು, ಚೆನ್ನಾಗಿ ನಮ್ಗೆ ಸಪೋರ್ಟಿಂಗ್ ಚೆನ್ನಾಗಿ ಕೊಟ್ರು. ಯುವಕರಲ್ಲಿ ಸಾಕಷ್ಟು ನಂಗೆ ಸಪೋರ್ಟಿಂಗ್ ಒಂದು ತುಂಬಾ ಚೆನ್ನಾಗಿ ಕೊಟ್ರು, ಸಹಕಾರ ಚೆನ್ನಾಗಿ ಕೊಟ್ರು. ನೀವು ಏನೇ ಕೆಲಸ ಮಾಡ್ಬೇಕು ನಾವು ನಿಮ್ ಹಿಂದಿರ್ತೀವಿ, ನೀವು ಮಾಡ್ತೀರಾ ನಿಮ್ಗೆ ನಾವು ಬೆನ್ನೆಲುಬಾಗಿರ್ತೀವಿ ಅಂದ್ಬಿಟ್ಟು ನಮ್ ಯುವಕರು ಜೊತೆಗೆ ನಮ್ಮ ಊರಿನ ಹಿರಿಯವರು, ವಿದ್ಯಾವಂತರು ಎಲ್ಲ ಸಹಕಾರ ಚೆನ್ನಾಗಿ ಕೊಟ್ರು ನಮ್ಗೆ. ಪ್ರಸ್ತುತವಾಗಿ ಗ್ರಾಮದಲ್ಲಿ ಇನ್ನೂ ಜರುಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಚರಂಡಿ ಇದೆ, ಜಾನುವಾರುಗಳ ನೀರಿನ ತೊಟ್ಟಿ ಬೇಕು, ನಮ್ಮ ಕೆಲವು ಜನಗಳ ರೈತರುಗಳಿಗೆ ಕೃಷಿ ಹೊಂಡ ಬೇಕು, ನೀರುಗಳು ಬೇಕು, ಬದು ನಿರ್ಮಾಣ ಬೇಕು. ಅಷ್ಟೊಂದು ಎಲ್ಲ ಬೇಡಿಕೆ ರೈತರುಗಳು ಫಲಾನುಭವಿಗಳು ಬೇಡಿಕೆ ಇಟ್ಟಾರ ರಾಜ್ಯದಲ್ಲಿ. ನೋಡೋಣ ಏನ್ ಮಾಡ್ತಾರ ಮುಂದೆ ಗೊತ್ತಿಲ್ಲ. ಸರ್ಕಾರ ಮೊದ್ಲಂಗಲ್ಲ, ಮೊದ್ಲು ಎಷ್ಟು ಕೋಟಿಗಾರ ಆಕ್ಷನ್ ಪ್ಲಾನ್ ಮಾಡ್ಕೊ ಕಳಿಸಿ ಅಂತ ಅಪ್ರೂವಲ್ ಕೊಡ್ತೀವಿ ಅಂತಿರು. ಇವಾಗ ಹಂಗಿಲ್ಲ, ಲಿಮಿಟೇಷನ್ ಮಾಡ್ತಾರ ಅಂತ 1 ಇಯರ್ ಕ್ಲೋಸ್ ಆಗ್ಬೇಕು. ನೆಕ್ಸ್ಟ್ ಇಯರ್ ಪ್ರೋತ್ಸಾಹ ಬರಂಗಿಲ್ಲ, ಆ ಟೈಪ್ ಮಾಡ್ಬಿಟ್ಟಾರ ಕೇಂದ್ರ ಸರ್ಕಾರ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಸರ್, ಪ್ರತಿಯೊಬ್ಬರಲ್ಲೂ ವಾರ್ಡ್ ಮೆಂಬರ್ ಆಗಿ ಆಯ್ಕೆ ಆದ್ಮೇಲೆ ಪ್ರತಿಯೊಬ್ಬರು ಆಸೆ ಇರ್ತದ, ನನ್ನ ಊರ್ನ ಈ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು, ನಮ್ಮ ಅವಧಿಯಲ್ಲಿ ಈ ರೀತಿ ಒಂದು ಪ್ರತಿಯೊಂದು ಕೆಲಸನೂ ಸಾಕಷ್ಟು ಕೆಲಸ ಮಾಡಿಕೊಡ್ಬೇಕು, ಸಮಾಜಕ್ಕೆ ಒಂದು ಸಂದೇಶ, ಒಳ್ಳೆ ಸಂದೇಶ ಕೊಡ್ಬೇಕು ಅನ್ನೋ ಮನಸ್ಸಿಸ್ಕೊಂಡೇ ಬಂದಿರ್ತಾನ. ಹಾಗಾಗಿ ನಾವೆಲ್ಲ ಊರ ಅಭಿವೃದ್ಧಿಗೋಸ್ಕರನೇ ನಾವು ಕೆಲಸ ಮಾಡ್ಬೇಕಾಯ್ತದ. ಕೊನೆಯದಾಗಿ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಬಂಕವಾಡಿ ಗ್ರಾಮದ ಶ್ರೀಯುತ ಕೃಷ್ಣ ಎಚ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.